ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ರೈಲು ಸಂಚಾರಕ್ಕೆ ಅಡ್ಡಿಯಾಗಿದೆ. ಭದ್ರಾವತಿ ತಾಲೂಕಿನಲ್ಲಿ ರೈಲ್ವೆ ವಿದ್ಯುತ್ ಲೈನ್ ಮೇಲೆಯೇ ಮರ ಬಿದ್ದುಬಿಟ್ಟಿದೆ. ಕಳೆದ 2 ಗಂಟೆಗಳಿಂದ ಎರಡು ರೈಲುಗಳು ನಿಂತಲ್ಲೇ ನಿಂತಿದ್ದಾವೆ. ಜನಶತಾಬ್ದಿ ರೈಲು ಹಾಗೆ ಇಂಟರ್ಸಿಟಿ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಶಿವಮೊಗ್ಗದಿಂದ ಬೆಂಗಳೂರು ಕಡೆ ತೆರಳುತ್ತಾ ಇದ್ದಂತಹ ರೈಲು ಭದ್ರಾವತಿಯಲ್ಲಿ ಸ್ಟಾಪ್ ಆಗಿದೆ. ಬೆಂಗಳೂರಿಂದ ಶಿವಮೊಗ್ಗ ಕಡೆಗೆ ಹೋಗ್ತಾ ಇದ್ದಂತಹ ರೈಲು ತರೀಕೆರೆ ನಿಲ್ದಾಣದಲ್ಲಿ ಸ್ಟಾಪ್ ಆಗಿದೆ. ಭಾರೀ ಮಳೆಯ ಪರಿಣಾಮ ಮರ ಧರಾಶಾಹಿಯಾದಂತಹ ಕಾರಣದಿಂದಾಗಿ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ರೈಲಿನಲ್ಲಿ ಹೊರಟಿದ್ದಂತಹ ಪ್ರಯಾಣಿಕರು ಆತಂಕಕ್ಕೀಡಾದರು. ಕೆಲವರು ಟ್ರೈನ್ನಿಂದ ಇಳಿದು ಬಸ್ ನಿಲ್ದಾಣದತ್ತ ಮುಖ ಮಾಡಿದರು. ರೈಲ್ವೆ ನಿಲ್ದಾಣದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರು ಆತಂಕಕ್ಕೊಳಗಾಗಿದ್ದಾರೆ. ಏಕಾಏಕಿ ರೈಲು ಸ್ಟಾಪ್ ಆಗ್ತಾ ಇದ್ದ ಹಾಗೆ, ಸಂಚಾರ ಸ್ಥಗಿತ ಆಗ್ತಾ ಇದ್ದ ಹಾಗೆ, ಗಂಟೆಗಟ್ಟಲೆ ರೈಲು ಮುಂದಕ್ಕೆ ಹೋಗದೇ ಇದ್ದಾಗ ಕೆಲವರು ರೈಲಿನಿಂದ ಇಳಿದು ಇನ್ನೇನು ಮನೆ ಸೇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಸ್ ನಿಲ್ದಾಣದತ್ತ ಮುಖ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭಾರೀ ಮಳೆಯ ಪರಿಣಾಮ ಭದ್ರಾವತಿ ತಾಲೂಕಿನಲ್ಲಿ ಏಕಾಏಕಿ ರೈಲ್ವೆ ವಿದ್ಯುತ್ ಲೈನ್ ಮೇಲೆಯೇ ಮರ ಬಿದ್ದುಬಿಟ್ಟಿದೆ. ಅದರ ಪರಿಣಾಮ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ ಒಟ್ಟು 4 ರೈಲುಗಳ ಸಂಚಾರಕ್ಕೆ ಸಮಸ್ಯೆ ಆಗಿದೆ ಅನ್ನೋದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಏಕಾಏಕಿ ಈ ರೀತಿ ಸಮಸ್ಯೆಗಳಾದಂತಹ ಟೈಮ್ನಲ್ಲಿ ಪ್ರಯಾಣಿಕರು ಆತಂಕಕ್ಕೀಡಾಗೋದು ಸಾಮಾನ್ಯ. ಸದ್ಯ 4 ರೈಲುಗಳ ಸಂಚಾರ ಮತ್ತೆ ಸಹಜ ಸ್ಥಿತಿಗೆ ಬಂದಿದ್ಯಾ? ಏನ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಪ್ರಯಾಣಿಕರಿಗಾಗಿ ಏನ್ ವ್ಯವಸ್ಥೆಯನ್ನ ಮಾಡಲಾಗಿದೆ? ಪ್ರಸನ್ನ, ವಿದ್ಯಾ, ಏನು ಇವತ್ತು ಶಿವಮೊಗ್ಗದಲ್ಲಿ ಅಂದ್ರೆ ಶಿವಮೊಗ್ಗ ತಾಲೂಕಿನ ಒಳಗೊಂಡಂತಹ ಭದ್ರಾವತಿ ಶಿವಮೊಗ್ಗ ಮಾರ್ಗದಲ್ಲಿ ಸಂಚರಿಸುವಂತಹ ರೈಲುಗಳ ಒಂದು ಓಡಾಟಕ್ಕೆ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗ ಕಳೆದ 2 ದಿನಗಳಿಂದ ಶಿವಮೊಗ್ಗದಲ್ಲಿ ಪ್ರತಿದಿನ ಸಾಯಂಕಾಲ ಹೊತ್ತಿಗೆ ಮಳೆ ಏನು ಸುರಿಯುತ್ತೆ. ಇದರಿಂದ ಅನಾಹುತಗಳೇನು ಸೃಷ್ಟಿಯಾಗತ್ತೆ ಅಂದ್ರೆ ರೈಲು ಮಾರ್ಗದಲ್ಲಿ ಮರಗಳ ಕೊಂಬೆಗಳು ಬೀಳುವಂತದ್ದಾಗಿರ್ಬೋದು, ರೈಲಿನ ಓಡಾಟಕ್ಕೆ ಬೇಕಾದಂತಹ ವಿದ್ಯುತ್ನ ಪೂರೈಕೆಗೆ ಅಡಚಣೆ ಆಗಿರ್ಬೋದು. ಈ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ರೈಲಿನ ಸಂಚಾರದಲ್ಲಿ ವ್ಯತ್ಯಯ ಆಗಿರೋದು ಕಂಡು ಬರುತ್ತೆ. ಯಾಕೆಂದ್ರೆ ಶಿವಮೊಗ್ಗದಿಂದ ಹೊರಡುವಂತಹ ಶಿವಮೊಗ್ಗ ಬೆಂಗಳೂರು, ಶಿವಮೊಗ್ಗ ಮೈಸೂರು ಮತ್ತೆ ಬೆಂಗಳೂರಿಂದ ಶಿವಮೊಗ್ಗ ವಯಾ ತಾಳಗುಪ್ಪ ಈ ಎಲ್ಲ ಮಾರ್ಗಗಳು ಕೂಡ ವಿದ್ಯುದೀಕರಣ ಆಗಿದೆ. ಈ ವಿದ್ಯುದೀಕರಣ ಆಗಿರೋ ಪರಿಣಾಮವಾಗಿ ಅಲ್ಲಿ ನಿರಂತರವಾಗಿ ವಿದ್ಯುತ್ನ ಸಂಪರ್ಕ ಸದಾ ಇರಬೇಕಾಗತ್ತೆ ರೈಲು ಓಡಾಟಕ್ಕೆ. ಆದ್ರೆ ಈ ಮಾರ್ಗದಲ್ಲಿ ಕೆಲವೊಂದು ಮರಗಳಲ್ಲಿ ಇರುವಂತಹ ಕೊಂಬೆಗಳು ಮತ್ತೆ ಮರದ ಹರೆಗಳು ಬಿದ್ದ ಪರಿಣಾಮವಾಗಿ ರೈಲಿನ ಓಡಾಟಕ್ಕೆ ಬೇಕಾದಂತಹ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆ ಆಗ್ಬಿಟ್ಟು ರೈಲಿನ ಸಂಚಾರ ಸ್ಥಗಿತಗೊಂಡಿರುವಂತದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆ ಶಿವಮೊಗ್ಗದಿಂದ ಇವತ್ತೇನು ಹೊರಡಬೇಕಾಗಿತ್ತು 2 ರೈಲು ಮತ್ತೆ ಅದೇ ರೀತಿ ಬೆಂಗಳೂರು ಮತ್ತೆ ಮೈಸೂರು ಮಾರ್ಗವಾಗಿ ಹೊರಟಂತಹ ರೈಲು ಶಿವಮೊಗ್ಗ ಭದ್ರಾವತಿ ಮತ್ತೆ ತರೀಕೆರೆ ಮಾರ್ಗವಾಗಿ ಶಿವಮೊಗ್ಗ ತಲುಪಬೇಕಾಗಿತ್ತು. ಆದ್ರೆ ಅದು ಸಂಚಾರ ವ್ಯತ್ಯಯ ಆಗ್ಬಿಟ್ಟು ಪ್ರಯಾಣಿಕರು ಸಾಕಷ್ಟು ತೊಂದರೆ ಅನುಭವಿಸಿರುವಂತದ್ದು. ಮತ್ತೆ ಈ ಒಂದು ತೊಂದರೆ ಅನುಭವಿಸಿದ ಪ್ರಯಾಣಿಕರು ಬೇರೆ ದಾರಿ ಇಲ್ಲ ಅಂದ್ರೆ ತಕ್ಷಣಕ್ಕೆ ಇದು ಬಗೆಹರಿಯೋ ಸಮಸ್ಯೆ ಅಲ್ಲ, ತುಂಬಾ ಟೈಮ್ ಆಗತ್ತೆ, ವಾಪಸ್ಸು ಅದರ ಪುನಃ ಓಡಾಟಕ್ಕೆ ತುಂಬಾ ತಡ ಆಗತ್ತೆ ಅನ್ನೋದು ತಿಳ್ಕೊಂಡು ಅಲ್ಲಿ ಸ್ಥಳೀಯವಾಗಿರುವಂತಹ ಪ್ರಯಾಣಿಕರು ಸ್ಥಳೀಯವಾಗಿರುವಂತಹ ಬಸ್ನ ಮೂಲಕ ಅಂದ್ರೆ ತರೀಕೆರೆ ಭದ್ರಾವತಿ ಈ ಭಾಗದಲ್ಲಿ ಏನು ಓಡಾಡುತ್ತೆ ಸಂಚಾರವಾಗುತ್ತೆ. KSRTC ಬಸ್ಸು ಬೇರೆ ಬೇರೆ ವೆಹಿಕಲ್ಗಳ ಮೂಲಕ ಶಿವಮೊಗ್ಗನ ತಲುಪಿರುವಂತದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಈಗ ಕೆಲವೇ ಗಂಟೆಗಳ ಮುಂಚೆ ಮತ್ತೆ ವಿದ್ಯುದೀಕರಣ ಮತ್ತೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ರೈಲ್ವೆ ಸಿಬ್ಬಂದಿ ಅದನ್ನ ರೈಲು ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಪರಿಣಾಮವಾಗಿ ಸಾಕಷ್ಟು ತಡವಾಗಿದ್ರು ಕೂಡ ರೈಲು ಶಿವಮೊಗ್ಗ ತಲುಪಿರುವಂತದ್ದು. ಮತ್ತೆ ಶಿವಮೊಗ್ಗದಿಂದ ಹೊರಟಂತಹ ರೈಲುಗಳು ಅಲ್ಲಿ ಎಲ್ಲಿ ನಿಂತಿತ್ತು ಅಂದ್ರೆ ಶಿವಮೊಗ್ಗದ ಬಾರ್ಡರ್ ಇರುವಂತಹ ಭದ್ರಾವತಿ ತಾಲೂಕಿನ ಮೂಸರಳ್ಳಿ ಆಗಿರ್ಬೋದು, ತರೀಕೆರೆ ಆಗಿರ್ಬೋದು, ಅಲ್ಲಿಂದ ತಮ್ಮ ಏನು ಹೊರಡಬೇಕಾಗಿತ್ತು ಮುಂದಿನ ನಿಲ್ದಾಣದತ್ತ ಪ್ರಯಾಣ ಬೆಳೀತಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ.